ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಬಿಜೆಪಿ ಚಾಣಕ್ಯ ಸವಾರಿಯನ್ನ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಮತ್ತು ಅಮಿತ್ ಶಾ ನಡುವಿನ ಅಸಲಿ ಯುದ್ಧ ಈಗ ಶುರು ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಭದ್ರಕೋಟೆ ಮೈಸೂರು ಚಾಮರಾಜನಗರದಲ್ಲಿ ಅಮಿತ್ ಶಾ ರೋಡ್ ಶೋ ನಡೆಸಲಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ. ನಿನ್ನೆ ರಾತ್ರಿ ಮೈಸೂರಿಗೆ ಆಗಮಿಸಿ ವಾಸ್ತವ್ಯವನ್ನ ಹೂಡಿದ್ದಾರೆ ಅಮಿತ್ ಶಾ. ಬೆಳಗ್ಗೆ 9:30ಕ್ಕೆ ಸುತ್ತೂರು ಮಠಕ್ಕೆ ಭೇಟಿ ನೀಡಲಿದ್ದಾರೆ ಅಮಿತ್ ಶಾ. ಸುತ್ತೂರು ಭೇಟಿಯ ನಂತರ ಮೈಸೂರು ಅರಮನೆಗೂ ಅಮಿತ್ ಶಾ ಭೇಟಿಯನ್ನ ನೀಡ್ತಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ. ಬೆಳಿಗ್ಗೆ 10:30ಕ್ಕೆ ಪ್ರಮೋದಾದೇವಿ ಮತ್ತು ಯದುವೀರ್ ಅವರನ್ನ ಮಾತನಾಡಿಸ್ತಾರೆ. ಪ್ರಮೋದಾದೇವಿ ಯದುವೀರ್ ಜೊತೆ ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಯುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಬಿಜೆಪಿಯ 10 ನಾಯಕರ ಜೊತೆ ಅಮಿತ್ ಶಾ ಅವರು ಈ ಭೇಟಿಯನ್ನ ನಡೆಸ್ತಾರೆ. ಬೆಳಗ್ಗೆ 10:30ಕ್ಕೆ ಸರಿಯಾಗಿ ಪ್ರಮೋದಾದೇವಿ ಮತ್ತು ಯದುವೀರ್ ಒಡೆಯರ್ ಜೊತೆ ಅಮಿತ್ ಶಾ ಚರ್ಚೆ ನಡೆಯುತ್ತೆ. ಪ್ರಮೋದಾದೇವಿ ಯದುವೀರ್ ಜೊತೆ ಅರ್ಧ ಗಂಟೆಯ ಕಾಲ ಮಾತುಕತೆ ನಡೆಸ್ತಾರೆ. 10 ಬಿಜೆಪಿ ನಾಯಕರ ಜೊತೆಗೂಡಿ ಅವರು ಈ ಭೇಟಿಯನ್ನ ಮಾಡ್ತಾ ಇರುವಂತದ್ದು. ಮಹಾರಾಜರ ಭೇಟಿಯ ಬಳಿಕ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶವೂ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಾ ಇದ್ದಾರೆ. ಬೆಳಿಗ್ಗೆ 9:30ಕ್ಕೆ ಸುತ್ತೂರು ಮಠಕ್ಕೆ ಅಮಿತ್ ಶಾ ಅವರ ಭೇಟಿ ಆಗುತ್ತೆ. ತದನಂತರದಲ್ಲಿ ಅವರು ರಾಣಿ ಪ್ರಮೋದಾದೇವಿ ಹಾಗೂ ಯದುವೀರ್ ಅವರನ್ನ ಭೇಟಿಯಾಗೋದಕ್ಕೆ ಅರಮನೆಗೆ ಹೋಗ್ತಾರೆ. ಈ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರವಿ, ಬಿಜೆಪಿ ಚಾಣಕ್ಯನ ಮೈಸೂರು ಪ್ರವಾಸದ ಕುರಿತಾಗಿ ಹೇಳೋದಾದ್ರೆ ಇವತ್ತು ಎಲ್ಲೆಲ್ಲಿ ಅವರು ಭೇಟಿಯನ್ನ ನೀಡ್ತಾ ಇರುವಂತದ್ದು, ಜೊತೆಗೆ ರಾಣಿ ಪ್ರಮೋದಾದೇವಿ ಹಾಗೆ ಯದುವೀರ್ ಅವರನ್ನು ಕೂಡ ಭೇಟಿ ಆಗ್ತಾರೆ ಅಂತ ಗೊತ್ತಾಗ್ತಾ ಇದೆ. ಇದು ಖಚಿತವಾ? ವೀಣಾ, ಅಮಿತ್ ಶಾ ಅವರ ಮೈಸೂರು ಪ್ರವಾಸ ಇವತ್ತಿನಿಂದ ಆರಂಭವಾಗಿದೆ. ಪ್ರಮುಖವಾಗಿ ಸುತ್ತೂರು ಶ್ರೀಗಳ ಭೇಟಿಯ ಆರಂಭದೊಂದಿಗೆ ಇವತ್ತಿನ ಪ್ರವಾಸಕ್ಕೆ ಅವರು ಚಾಲನೆಯನ್ನು ಕೊಡ್ತಾರೆ. ಪ್ರಮುಖವಾಗಿ ಸುತ್ತೂರು ಶ್ರೀಗಳ ಮಠ ಆದ ನಂತರದಲ್ಲಿ ಮೈಸೂರು ಅರಮನೆಗೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ರಾಜಮಾತೆ ಪ್ರಮೋದಾದೇವಿ ಮತ್ತು ಯದುವೀರ್ ಜೊತೆ ಮಾತುಕತೆ ನಡೆಸ್ತಾರೆ. ಆದರೆ ನಿನ್ನೆ ಒಂದು ಯದುವೀರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು, ನಾವು ರಾಜಕೀಯವಾಗಿ ಯಾವುದೇ ಪಕ್ಷಕ್ಕೆ ಅಥವಾ ಯಾವುದರಿಂದನೂ ಕೂಡ ಗುರುತಿಸಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಅಮಿತ್ ಶಾ ಅವರು ಭೇಟಿ ಕೊಡ್ತಾ ಇರೋದು ನಿಜ, ಆದರೆ ಯಾವ ಕಾರಣಕ್ಕೆ ಅಥವಾ ಏನು ಮಾತುಕತೆ ಆಗುತ್ತೆ ಹೇಳೋದನ್ನು ಈಗಲೇ ನಾವು ಊಹಿಸಿ ಹೇಳೋದು ಕಷ್ಟ ಹೇಳುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ರು. ಅದಕ್ಕೂ ಪೂರ್ವದಲ್ಲಿ ಸುತ್ತೂರು ಶ್ರೀಗಳ ಮಠಕ್ಕೆ ಕೊಡ್ತಾ ಇರುವಂಥ ಭೇಟಿ ಬಹಳ ಪ್ರಮುಖ ಅಂತ ಅನ್ಸುತ್ತೆ ವೀಣಾ. ಯಾಕೆಂದ್ರೆ ಲಿಂಗಾಯತ ಮತ್ತು ವೀರಶೈವ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಸುತ್ತೂರು ಶ್ರೀಗಳು ಈವರೆಗೂ ಯಾವುದೇ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಅಥವಾ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಹಾಗಾಗಿ ಅಮಿತ್ ಶಾ ಅವರು ಕಳೆದ ಮೊನ್ನೆ ಶಿವಮೊಗ್ಗ ಮತ್ತು ದಾವಣಗೆರೆ ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೂಡ ಹಲವು ಮಠಮಾನ್ಯಗಳಿಗೆ ಭೇಟಿಯನ್ನು ಕೊಟ್ಟಿದ್ರು. ಆದರೆ ಇವತ್ತು ಸುತ್ತೂರು ಶ್ರೀಗಳ ಮಠಕ್ಕೆ ಭೇಟಿಯನ್ನು ಕೊಡ್ತಾ ಇರೋದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮೊದಲು 9:30ಕ್ಕೆ ಸರಿಯಾಗಿ ಸುತ್ತೂರು ಶ್ರೀಗಳ ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ. ಅದಾದ ಬಳಿಕ ಮೈಸೂರು ಪ್ಯಾಲೇಸ್ಗೆ ಬಂದು ರಾಜಮಾತೆ ಅವರನ್ನ ಭೇಟಿ ಮಾಡ್ತಾರೆ. ಅದಾದ ಬಳಿಕ ನ್ಯಾಷನಲ್ ಗ್ರೌಂಡ್ನಲ್ಲಿ ಇವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ, ಅಲ್ಲಿ ಸಮಾವೇಶ ಇದೆ. ಪ್ರಮುಖವಾಗಿ ಸಂದೇಶ್ ನಾಗರಾಜ್ ಅವರ ಸಹೋದರ ಸಂದೇಶ್ ಸ್ವಾಮಿ ಮತ್ತು ಅವರ ಪುತ್ರ ಸಂದೇಶ್ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಸಹಜವಾಗಿ ಆ ಮೈಸೂರು ಅಂದರೆ ಸಿಎಂ ಸಿದ್ದರಾಮಯ್ಯ ಅವರ ತವರೂರು. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಾಕಷ್ಟು ಪೈಪೋಟಿ ಇದೆ. ಯಾಕೆಂದರೆ ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೊತೆಗೆ ಚಾಣಕ್ಯ ಅಂತಲೇ ಗುರುತಿಸಿಕೊಂಡಂಥ ಅಮಿತ್ ಶಾ ಅವರು ಮೈಸೂರಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಏನು ಅಷ್ಟೊಂದು ಪ್ರಬಲವಾದ ಶಕ್ತಿ ಇಲ್ಲ ಅಂತ ಏನು ಹೇಳಲಾಗ್ತಾ ಇತ್ತು. ಹಾಗಾಗಿ ಇವತ್ತು ಇಲ್ಲಿ ಶಕ್ತಿ ತುಂಬುವಂಥ ಕೆಲಸವನ್ನು ಅಮಿತ್ ಶಾ ಅವರು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಂದೇಶ್ ನಾಗರಾಜ್ ಅವರ ಫ್ಯಾಮಿಲಿಯ ಸೇರ್ಪಡೆ ಕಾರ್ಯಕ್ರಮದ ಬಳಿಕ ಅಮಿತ್ ಶಾ ಅವರು ಪ್ರಮುಖವಾಗಿ ದಲಿತ್ ಲೀಡರ್ಸ್ಗಳ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಮಧ್ಯಾಹ್ನದ ಊಟ ಕೂಡ ದಲಿತ್ ಲೀಡರ್ಸ್ ಜೊತೆ ಆಗತ್ತೆ. ಪ್ರಮುಖವಾಗಿ ಶ್ರೀನಿವಾಸ್ ಪ್ರಸಾದ್ ಅಂತ ಪ್ರಮುಖ ದಲಿತ್ ಲೀಡರ್ಸ್ ಈಗಾಗಲೇ ಬಿಜೆಪಿಯನ್ನು ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಶಕ್ತಿ ಬಂದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅಮಿತ್ ಶಾ ಅವರು ನಡೆಸ್ತಾ ಇರುವ ದಲಿತ್ ಲೀಡರ್ಸ್ ಜೊತೆಗಿನ ಒಂದು ಸಭೆ ಇರಬಹುದು, ಜೊತೆಗೆ ಅವ್ರ ಜೊತೆಗೆ ಊಟವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ರಾಜಕೀಯವಾಗಿ ಒಂದಿಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಅದಾದ ಬಳಿಕ ನಂಜನಗೂಡಿಗೆ ತೆರಳಲಿರುವಂತಹ ಅಮಿತ್ ಶಾ ಅವರು ಅಲ್ಲಿ ಕೊಳ್ಳೇಗಾಲಕ್ಕೆ ತೆರಳಲಿರುವಂತಹ ಅಮಿತ್ ಶಾ ಅವರು ಅಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾರೆ, ನವಶಕ್ತಿ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಬಳಿಕ ಮತ್ತೆ ಮೈಸೂರಿಗೆ ಬಂದು ಇಲ್ಲಿ ಒಂದು ಆಶ್ರಮಕ್ಕೆ ಭೇಟಿಯನ್ನು ಕೊಡ್ತಾರೆ. ಇದು ಮೊದಲ ದಿನದ ಅಮಿತ್ ಶಾ ಅವರ ಭೇಟಿಯ ಒಂದು ಕಾರ್ಯಕ್ರಮದ ವಿವರ ಆಗಿದೆ ವೀಣಾ. ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ 3 ಅತ್ಯಂತ ಮಹತ್ವದ್ದು ಅಂತ ಅನ್ಸುತ್ತೆ. ಒಂದು ಸುತ್ತೂರು ಶ್ರೀಮಠ, ಇನ್ನೊಂದು ಮೈಸೂರು ರಾಜಮನೆತನಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದು, ಇನ್ನೊಂದು ಸಂದೇಶ್ ನಾಗರಾಜ್ ಅವರ ಫ್ಯಾಮಿಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ 3 ಕಾರ್ಯಕ್ರಮಗಳು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ವೀಣಾ.